ನಮಸ್ಕಾರ. ನಾನು ಡಾಕ್ಟರ್ ಅಕ್ಷಯ್ ಸಮಗಾನಿ, ಕರ್ನಾಟಕ ಚರ್ಮ ವೈದ್ಯಕೀಯ ಸಂಘದ ಕಾನೂನು ಮತ್ತು ನ್ಯಾಯ ವಿಭಾಗದ ಅಧ್ಯಕ್ಷ. ಇವತ್ತು ನಾವು ದೇಶದಾದ್ಯಂತ ಎಲ್ರಿಗೂ ಜಾಗೃತಿ ಮೂಡಿಸಲಿಕ್ಕೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ಸಾರ್ವಜನಿಕರಲ್ಲಿ ಒಂದು ಆ್ಯಂಟಿ ಕ್ವಾಕರಿ ಅಂದರೆ ನಕಲಿ ವೈದ್ಯರ ವಿರುದ್ಧ ಹೇಗೆ ಕಂಡುಹಿಡಿಬೇಕು, ಹೇಗೆ ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಸರ್ಟಿಫಿಕೇಟ್ಸ್ನ ನೀವು ವಿಚಾರಿಸಬೇಕು, ಅವ್ರನ್ನ ಯಾರು ಅಧಿಕೃತರು, ಯಾರು ಸರಿಯಾದ ವೈದ್ಯರು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸಲ್ಲಿ ಬರುವಂಥ ಟ್ರೀಟ್ಮೆಂಟ್ಗಳನ್ನ ನೀವು ಮಾಡ್ಕೋಬಾರ್ದು, ಅವ್ರ ಅಧಿಕೃತ ವೈದ್ಯರ ಹತ್ರನೇ ಹೋಗಿ ಮಾಡಿಸ್ಕೋಬೇಕು. ಮತ್ತು ಇದ್ರ ಬಗ್ಗೆ ಕ್ರೀಮ್ಗಳಾಗಲಿ ನೀವು ಓವರ್ ದ ಕೌಂಟರ್ ಅಂದರೆ ಮೆಡಿಕಲ್ ಶಾಪ್ಸಲ್ಲಿ ನೀವಾಗೆ ಕ್ರೀಮ್ಗಳನ್ನ ತೊಗೊಂಡು ಚರ್ಮ ಸಲುವಾಗಿರುವಂಥ ಯಾವುದೂ ಇದು ಮಾಡಿಸ್ಕೋಬಾರ್ದು, ಕ್ರೀಮ್ಗಳನ್ನ ಯೂಸ್ ಮಾಡಬಾರ್ದು. ನೀವೇ ಅಧಿಕೃತವಾಗಿ ಎಲ್ಲ ವೈದ್ಯರು ನಮಗೆ ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲ ಕಡೆ ಅಧಿಕೃತವಾಗಿ ಸಿಗ್ತಾರೆ. ನೀವು ಅವ್ರ ಹತ್ರ ಹೋದರೆ ನಿಮಗೆ ಟ್ರೀಟ್ಮೆಂಟ್ಗಳು ಸಿಗ್ತವೆ. ಮತ್ತು ಇದ್ರ ಜೊತೆ ಕೂದಲು ಕಸಿ ಕೂಡ ನೀವು ಯಾರ ಹತ್ರ ಮಾಡಿಸ್ತೀರಾ ಅನ್ನೋದು ಮುಖ್ಯ. ಕೂದಲು ಕಸಿ ಹಾಗೂ ಚರ್ಮ ಚಿಕಿತ್ಸೆನ ನೀವು MCH ಪ್ಲಾಸ್ಟಿಕ್ ಸರ್ಜರಿ, MD ಡರ್ಮಟಾಲಜಿ, DNB ಡರ್ಮಟಾಲಜಿ, ಇವೆಲ್ಲ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂದ ಅಧಿಕೃತವಾಗಿ ನಾವು ಮಾಡಲಿಕ್ಕೆ ಕೊಟ್ಟಿರುವಂಥ ಕ್ರಮ. ಅಂಥವರೇ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ನಾನು ಡಾಕ್ಟರ್ ಜಗದೀಶ್ ಅಂತ, ಕರ್ನಾಟಕ ರಾಜ್ಯ ಚರ್ಮರೋಗದ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಎಲೆಕ್ಟು. ಸೊ ನಾನು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಸ್ ಏನಿದೆಯೋ ಅದ್ರ ಬಗ್ಗೆ ತುಂಬ ಇದು ಪ್ರಾಪರಾಗೆ ನೀವು ಅಸೆಸ್ ಮಾಡಿ ಆಮೇಲಿಂದ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು. ಒಂದು. ಸೆಕೆಂಡು, ಆನ್ಲೈನಲ್ಲಿ ತುಂಬಾ ಏನೇನೋ ಬರ್ತಾ ಇರುತ್ತೆ. ಲೈಕ್ ಕಡಿಮೆ ರೇಟ್ಗೆ ನಿಮಗೆ ಚಿಕಿತ್ಸೆ ಕೊಡ್ತೀವಿ, ಅಥವಾ ನಿಮಗೆ ಸೌಂದರ್ಯ ವರ್ಧಕನ ಇಂಪ್ರೂವ್ ಮಾಡಲಿಕ್ಕೆ ಆ ಕ್ರೀಮ್ ಕೊಡ್ತೀವಿ, ಈ ಕ್ರೀಮ್ ಕೊಡ್ತೀವಿ, ಇದು ಸಜೆಷನ್ ಕೊಡ್ತೀವಿ, ಅದು ಅಂತ ಎಲ್ಲ ಏನೇನೋ ಬರ್ತಾ ಇದೆ. ಅದಕ್ಕೆಲ್ಲ ತುಂಬ ಹುಷಾರಾಗೆ ಇದ್ದು ಗಮನ ಕೊಟ್ಟು ಆದಷ್ಟು ಡರ್ಮಟಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ, ಚರ್ಮರೋಗ ತಜ್ಞರ ಕನ್ಸಲ್ಟ್ ಮಾಡಿನೇ ತಾವು ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ತಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಇವತ್ತು ಸಿಂಪಲ್ ಅನ್ನಿಸ್ಬೋದು, ಅದು ಆ್ಯಕ್ಚುಲಿ ಫ್ಯೂಚರಲ್ಲಿ ಅದರಿಂದ ಬೇರೆ ತೊಂದರೆಗಳೂ ಬರುತ್ತೆ. ಮೇಯ್ನಾಗಿ ಏನಂದರೆ, ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ, ಲೈಕ್ ಕನ್ಸಲ್ಟೇಷನ್ ಇಲ್ದಿರ ಪರ್ಚೇಸ್ ಮಾಡಿದಾಗ ಮೆಡಿಸಿನ್ಸ್ನ, ಅದರಿಂದ ಆಗೋವಂಥ ದುಷ್ಪರಿಣಾಮಗಳು ಏನಿರುತ್ತೋ ಅದಕ್ಕೆ ಆ್ಯಕ್ಚುಲಿ ತುಂಬಲಾರದ ನಷ್ಟಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವಾಗ್ಲೂ ಚರ್ಮರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನೀವು ಮೆಡಿಸಿನ್ಸು ತೊಗೊಳ್ಳಿ. ಆನ್ಲೈನ್ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅದು ಹೇಳ್ತಾರೆ, ಏನೋ 500 ರೂಪಾಯಿಗೆ ನಾವು ಸೌಂದರ್ಯ ವರ್ಧಕ ಚಿಕಿತ್ಸೆಗಳನ್ನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈವನ್ ಕೆಲವು ಡಾಕ್ಟ್ರುಗಳೂ ಕೂಡ ಲೈಕ್ 1000 ರೂಪಾಯಿಗೆ ನಾವು ಮೆಡಿಸಿನ್ ಸಜೆಸ್ಟ್ ಮಾಡ್ತೀವಿ ಅಂತ ಆ ಥರ ಎಲ್ಲ ಹೇಳ್ತಾರೆ. ಇದೇ ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಂಥದಕ್ಕೆಲ್ಲ ನೀವು ಇದನ್ನು ಬೀಳಬಾರ್ದು. ಆದಷ್ಟು ಆ ಥರ ಆ್ಯಕ್ಚುಲಿ ಆ್ಯಸ್ ಪರ್ NMC ಗೈಡ್ಲೈನ್ಸ್ ಅಂತ ಏನಿದೆಯೋ, ಯಾವುದೇ ಡಾಕ್ಟ್ರು ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಬಾರ್ದು ಅಂತ ಇರುತ್ತೆ. ಅದೇ ಥರ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಲಿ ಅಥವಾ ಇನ್ಸ್ಟಾಗ್ರಾಮರ್ಸ್ ಆಗಲಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಬಾರ್ದು. ಅದರಿಂದ ಕೆಲವು ಆಗೋಂಥ ದುಷ್ಪರಿಣಾಮಗಳು ಸಾರ್ವಜನಿಕರಲ್ಲಿ ಆ್ಯಕ್ಚುಲಿ ತುಂಬಾ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನೇ ಮಾಡಬೇಕಾದ್ರೂ ಅವ್ರು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಚರ್ಮರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿನೇ ನಿಮ್ಮ ಚಿಕಿತ್ಸೆಗಳನ್ನು ತಗೊಳ್ಳಿ. ನಾನು ಡಾಕ್ಟರ್ ಸವಿತಾ, IADVL ಕರ್ನಾಟಕ ಚರ್ಮರೋಗ ತಜ್ಞರ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಮೀಟ್ ಏನಕ್ಕೆ ಮಾಡಿದ್ದೀವಿ ಅಂದರೆ, ಮೇಯ್ನ್ಲಿ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡೋದಕ್ಕೆ ಅಬೌಟ್ ಕ್ವಾಕರಿ. ನೀವು ಏನಾದರೂ ಚಿಕಿತ್ಸೆ ಮಾಡಿಸ್ತಾ ಇದ್ದೀರಾ, ಎಸ್ಪೆಷಲಿ ಸೌಂದರ್ಯವರ್ಧಕ ಚಿಕಿತ್ಸೆ, ಅದು ಬ್ಯೂಟಿ ಟ್ರೀಟ್ಮೆಂಟ್ ಅಲ್ಲ, ಅದೆಲ್ಲ ಮೆಡಿಕಲ್ ಪ್ರೊಸೀಜರ್ಸ್. ಅದನ್ನು ಕ್ವಾಲಿಫೈಡ್ ಡಾಕ್ಟರ್ಸೇ ಮಾಡಿಸ್ಬೇಕು. ಸೊ ನೀವೇನಾದರೂ ಪ್ರೊಸೀಜರ್ ಮಾಡಿಸೋಗಿದ್ರೆ ಆ ಡಾಕ್ಟರ್ದು ಕ್ವಾಲಿಫಿಕೇಷನ್ ಏನಿದೆ ಅಂತ ಚೆಕ್ ಮಾಡಿ. ಇವಾಗ ಸ್ಕಿನ್ ಡಾಕ್ಟರ್ ಆಗಿದ್ದರೆ ಅವರು MBBS ಮಾಡಿ MD ಇಲ್ಲ DNB ಇಲ್ಲ DVD ಅಂತ ಡಿಗ್ರಿ ಇರಬೇಕು, ಇಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಆಗಿರಬೇಕು. ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಪ್ಯಾಕೇಜಸ್ ಇದನ್ನು ನೋಡಿಕೊಂಡು
ಹೋಗಿ ಪ್ರೊಸೀಜರ್ಸ್ ಮಾಡಿಸ್ಕೋಬೇಡಿ. ಇದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಸ್ಕಾರ್ ಆಗುತ್ತೆ, ಲೇಸರ್ಸಿಂದ ಸುಡೋ ಚಾನ್ಸಸ್ ಇರುತ್ತೆ, ಪರ್ಮನೆಂಟ್ ಪಿಗ್ಮೆಂಟೇಷನ್ ಆಗುತ್ತೆ. ಇದರಿಂದ ಫಿಸಿಕಲ್ ಪೇನ್ ಅಲ್ಲದೇ ಎಷ್ಟೊಂದು ಮನಸ್ಸು ಕೂಡ ನೋವಾಗುತ್ತೆ. ಏಕೆಂದರೆ ಈ ಡ್ಯಾಮೇಜಸ್ ಪರ್ಮನೆಂಟ್ ಆಗಿದ್ದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಸೊ ಯಾರ ಹತ್ರ ಏನಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ನಿಮ್ಮ ಪ್ರೊಸೀಜರ್ಸ್ನ ಕರೆಕ್ಟ್ ಆಗಿರೋ ವೈದ್ಯರ ಕೈಯಿಂದ ಮಾಡಿಸ್ಕೊಳ್ಳಿ. ಡಾಕ್ಟರ್ ಚಂದ್ರಶೇಖರ್, ಕರ್ನಾಟಕ ಚರ್ಮರೋಗ ತಜ್ಞರ ಸಂಘದ ಮಾಜಿ ಅಧ್ಯಕ್ಷ. ಇವತ್ತು ದೇಶಾದ್ಯಂತ ನಾವು ಒಂದು ಅಭಿಯಾನ ಶುರು ಮಾಡಿದ್ದೀವಿ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಕಲಿ ವೈದ್ಯರ ಬಗ್ಗೆ, ನಕಲಿ ವೈದ್ಯರು ನಡೆಸ್ತಿರುವಂಥ ಹಾವಳಿ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ಸರ್ಕಾರದ ಗಮನಕ್ಕೆ ಇದನ್ನು ತರೋದ್ರ ಮೂಲಕನೂ ಮತ್ತು ಮಾಧ್ಯಮ ಮಿತ್ರರ ಸಹಕಾರದಿಂದ ಈ ಒಂದು ಅಭಿಯಾನಕ್ಕೆ ಒಂದು ಒಳ್ಳೆಯ ಬೆಂಬಲ ಸಿಗಲಿ. ಸಾರ್ವಜನಿಕರಿಗೆ ನಕಲಿ ವೈದ್ಯರು ಅವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗಳು ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ, ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮೂಡುವಂಥ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ದಯವಿಟ್ಟು ಇದನ್ನು ಒಂದು ದೊಡ್ಡ ಅಭಿಯಾನದ ಮೂಲಕ ನಾವು ಪ್ರಾರಂಭಿಸೋಣ. ಇದು ಒಂದು ದೇಶದಾದ್ಯಂತ ಒಂದು ಆಂದೋಲನ ಆಗಲಿ. ಲೆಟ್ ಇಟ್ ಬಿಕಮ್ ಎ ರೆವಲ್ಯೂಷನ್ ಸೊ ದಟ್ ದ ಕ್ವಾಕರ್ ಸಿಸ್ಟಮ್ ಇನ್ ಇಂಡಿಯಾ ಗೋಸ್ ಔಟ್ ಆಫ್ ಅವರ್ ಕಂಟ್ರಿ. ಅದ್ರ ಮೂಲಕ ನಾವು ಈ ಗಮನಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದ ಸಹಕಾರ ಕೊಡ್ತಾ ಇದ್ದೀವಿ, ತಮ್ಮ ಸಹಕಾರ ಕೊಡ್ತಾ ಇದ್ದೀವಿ.